ಫ್ರೆಂಡ್ಸ್, ಇವತ್ತು ನಾವು ಏನು ನೋಡ್ತೀವಿ ಅಂದರೆ ಸಿಸ್ಕೋ AnyConnectನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಆ್ಯಕ್ಚುಲಿ ಸ್ವಲ್ಪ ದಿವಸ ಆದಮೇಲೆ ನಿಮ್ಗೆ ಅದು ಆಟೋಮೆಟಿಕ್ ಸೆಲೆಕ್ಷನ್ ಇಲ್ಲ ಸಮ್ URL ಏನಾದರೂ ಆ್ಯಡ್ ಮಾಡಿರ್ತೀವಿ. ಸೊ ಅಲ್ಲಿ ತಿರ್ಗಾ ಅನೇಬಲ್ ಬೇರೆ ಏನಾದರೂ ನಾವು ಆ್ಯಡ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂತ ಅಂದರೆ ಆ ಜಾಗದಲ್ಲಿ ನಮಗೆ ಆಪ್ಷನ್ ಶೋ ಆಗೋದಿಲ್ಲ ಅಲ್ವಾ. ಸೊ ಅದು ಇವತ್ತು ಹೇಗೆ ಅಲ್ಲಿ ಆ್ಯಡ್ ಮಾಡೋದು URL ಅಥವಾ ಅಲ್ಲಿ ಎಡಿಟ್ ಆಪ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಸೆಟ್ಟಿಂಗ್ಸ್ ಆಪ್ಷನ್ ಬಂದ್ವಿ. ಸೊ ಇಲ್ಲಿ ಏನೂ ಇಲ್ಲ, ಸೊ ಇಲ್ಲಿ ಬೇಡ. ಸೊ ಓಕೆ, ಇವಾಗ ನಾವು ಎಲ್ಲಿ ಹೋಗಬೇಕು ಅಂದರೆ ಲೈಕ್ ಸಿ ಡ್ರೈವ್ಗೆ ಹೋಗೋಣ. ಓಕೆ, ದಿಸ್ PC ಸಿ ಡ್ರೈವ್ಗೆ ಹೋಗೋಣ. ಇಲ್ಲಿ ಸಿ ಡ್ರೈವ್ ಓಪನ್ ಮಾಡಿ ಪ್ರೋಗ್ರಾಮ್ ಡೇಟಾ ಆಪ್ಷನ್ ಇರುತ್ತೆ ನಿಮಗೆ. ಓಕೆ, ಇಲ್ಲಿದೆ ಪ್ರೋಗ್ರಾಮ್ ಡೇಟಾದಲ್ಲಿ ಹೋಗಿ. ಸೊ ನಿಮ್ಗದು ಒಂದೊಂದ್ಸತಿ ನಿಮ್ಗೆ ಹೈಡ್ ಆಪ್ಷನ್ ಶೋ ಆಗುತ್ತೆ. ಸೊ ನಿಮ್ಗೆ ಅದು ಶೋ ಆಗೋದಿಲ್ಲ. ಸೊ ಅದು ಹೇಗೆ ಇದು ಮಾಡೋದಂದರೆ ವ್ಯೂಗೆ ಹೋಗಿ ಹಿಡನ್ ಐಟಮ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೋಗ್ರಾಮ್ ಡೇಟಾ ಆಪ್ಷನ್ ಬರುತ್ತೆ. ಓಕೆ, ಸೊ ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಪ್ರೋಗ್ರಾಮ್ ಡೇಟಾ ಆಪ್ಷನ್ ಬರುತ್ತೆ. ಸೊ ಅದು ಪ್ರೋಗ್ರಾಮ್ ಡೇಟಾ ಓಪನ್ ಮಾಡಿಕೊಂಡು ಅದರೊಳಗಡೆ ಸಿಸ್ಕೋ ಅಂತ ಒಂದು ಫೋಲ್ಡರ್ ಇರುತ್ತೆ. ಸಿಸ್ಕೋ ಫೋಲ್ಡರ್ ಕ್ಲಿಕ್ ಮಾಡಿದ್ರೆ ಅದರೊಳಗಡೆ ಸಿಸ್ಕೋ AnyConnect ಸೆಕ್ಯೂರ್ ಮೊಬಿಲಿಯಂ ಕ್ಲೈಂಟ್ ಅಂತ ಇರುತ್ತೆ. ಅದನ್ನು ಓಪನ್ ಮಾಡಿದ್ರೆ ಸಿಸ್ಕೋ ಸೆಕ್ಯೂರ್ ಕ್ಲೈಂಟ್ ಇಸ್ ಡಿಫ್ರೆಂಟ್. ಓಕೆ, ನೋಡ್ಕೊಳ್ಳಿ, ದಟ್ ಈಸ್ ಡಿಫ್ರೆಂಟ್ ಸಾಫ್ಟ್ವೇರ್. ಸಿಸ್ಕೋ AnyConnect ನಮಗೆ ಬೇಕಾಗಿರೋದು. ಸೊ ಅದು ಓಪನ್ ಮಾಡಿದ್ರೆ ಅದರೊಳಗಡೆ ನಿಮಗೆ ಪ್ರೊಫೈಲ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಸೊ ಅದನ್ನು ನೀವು ರೀನೇಮ್ ಮಾಡಬೇಕು ಆ್ಯಕ್ಚುಲಿ. ಓಕೆ, ಸೊ ಅದು ಹೇಗೆ ಅಂತ ತೋರಿಸ್ತೇನೆ. ಪ್ರೊಫೈಲ್ನ ರೈಟ್ ಕ್ಲಿಕ್ ಮಾಡಿ ಹಾಗೂ ಮಾಡ್ಬೋದು, ಇಲ್ಲ ಹೇಗೂ ಮಾಡ್ಬೋದು. ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಎಡಿಟ್ ಆಪ್ಷನ್ ಬರುತ್ತೆ. ರೈಟ್ ಕ್ಲಿಕ್ ಮಾಡಿ ರೀನೇಮ್ ಕೊಟ್ಟರು ನಿಮ್ಗೆ ರೀನೇಮ್ ಬರುತ್ತೆ. ಸೊ ನಂದು ಕ್ರೆಡೆನ್ಷಿಯಲ್ ಇರುತ್ತೆ. ಸೊ ನಂದು ಅಡ್ಮಿನ್ ಕ್ರೆಡೆನ್ಷಿಯಲ್ ಇರೋದ್ರಿಂದ ನಿಮ್ಗೆ ಬ್ಲ್ಯಾಕ್ ಸ್ಕ್ರೀನ್ ಶೋ ಆಗುತ್ತೆ. ಸೊ ಎಂಟರ್ ಮಾಡಿದ್ದೀನಿ. ಪ್ರೊಫೈಲ್ ಇರೋದು ಪ್ರೊಫೈಲ್ ಮಾಡಿದ್ದೀನಿ, F ಹಾಕಿದ್ದೀನಿ P ಜಾಗದಲ್ಲಿ. ಸೊ ಇಟ್ ಚೇಂಜ್ಡ್. ಸೊ ಇವಾಗ ಆ್ಯಕ್ಚುಲಿ ನೋಡೋಣ, ಚೆಕ್ ಮಾಡೋಣ ಒಂದು ಸೆಕೆಂಡ್. ಓಕೆ, ಬಂದಿಲ್ಲ. ಓಕೆ, ಸೊ ನಾವು ಏನು ಮಾಡಬೇಕು, ಟಾಸ್ಕ್ ಮ್ಯಾನೇಜರಲ್ಲಿ ಹೋಗಿ ಅಲ್ಲಿ ನೀವು ಅಲ್ಲಿಂದ ಕಿಲ್ ಮಾಡಬೇಕು. ಏನಕ್ಕಂದರೆ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ ಎಕ್ಸಿಸ್ಟಿಂಗ್ ಒನ್ನು. ಸೊ ಅದು ಹಾಗೆ ಎಕ್ಸಿಸ್ಟಿಂಗ್ ಒನ್ನೇ ಶೋ ಆಗ್ತಿದೆ. ಸೊ ಅದರಿಂದ ನಾವೇನು ಮಾಡಬೇಕು, ಟಾಸ್ಕ್ ಮ್ಯಾನೇಜರಲ್ಲಿ ಹೋಗಿ ಟಾಸ್ಕ್ ಮ್ಯಾನೇಜರಲ್ಲಿ ಆ ಸಿಸ್ಕೋ AnyConnect ರನ್ ಆಗ್ತಾ ಇರುತ್ತಲ್ಲ ಅದನ್ನ ನೀವು ಫಸ್ಟ್ ಕಿಲ್ ಮಾಡಬೇಕು. ಓಕೆ, ಕಿಲ್ ಮಾಡಿದ ನಂತರ ನೀವು ಟ್ರೈ ಮಾಡಿ. ಇವಾಗ ಕಿಲ್ ಮಾಡುವ, ಒಂದು ಸೆಕೆಂಡ್. ಓಕೆ, ನೋಡಿ ಸಿಸ್ಕೋ AnyConnect ಯೂಸರ್ ಇಂಟರ್ಫೇಸ್ ಅಂತ ಇದೆ. ಎಂಡ್ ಟಾಸ್ಕ್ ಕೊಟ್ಟೆ. ಓಕೆ, ಅದು ಚೆಕ್ ಪಾಯಿಂಟ್ ಎಂಡ್ ಪಾಯಿಂಟ್ ಇದು ಬೇಕಾಗಿಲ್ಲ. ಸಿಸ್ಕೋ ಅದು VPN ಕ್ಲೈಂಟು, ದಟ್ ಈಸ್ ಡಿಫ್ರೆಂಟ್ ಸಾಫ್ಟ್ವೇರು. ಓಕೆ, ಅಷ್ಟೇ ಯಾವುದು ಇಲ್ಲ ಅನಿಸುತ್ತೆ. ಓಕೆ, ಯಾವುದು ಇಲ್ಲ. ಇವಾಗ ಓಪನ್ ಮಾಡ್ತೀವಿ ಸಿಸ್ಕೋ AnyConnect. ಓಕೆ, ನೋಡಿ ಇಲ್ಲಿ ಇವಾಗ ಆ್ಯಕ್ಚುಲಿ ನಿಮಗೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಎಡಿಟು ಮಾಡ್ಕೋಬೋದು ಇವಾಗ ನಿಮಗೆ. ಓಕೆ, ಇಶ್ಯೂ ರಿಸಾಲ್ವ್ ಆಗಿದೆ ಇವಾಗ. ಸೊ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ಗೆ ರಿಪ್ಲೈ ಮಾಡ್ತೇನೆ. ಮತ್ತು ನಿಮಗೆ ಸಾಫ್ಟ್ವೇರ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ರಿಕ್ವೆಸ್ಟ್ ಮಾಡಿದರೆ ನಾನು ರಿಪ್ಲೈ ಮಾಡಿ ನಿಮಗೆ ಗೂಗಲ್ ಡ್ರೈವ್ ಮೂಲಕ ನಿಮಗೆ ಕಳಿಸ್ಕೊಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಷನ್ಸು ಕಳಿಸ್ಕೊಡ್ತೀನಿ. ಯಾವ ವರ್ಷನ್ ಬೇಕೋ ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ, ಇಲ್ಲ ಬೇರೆ ಥರ ಏನಾದರೂ ಇಶ್ಯೂ ರಿಸಾಲ್ವ್ ಮಾಡಬೇಕಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ರಿಕ್ವೆಸ್ಟ್ ಮಾಡಿ, ನಾನು ರಿಸಾಲ್ವ್ ಮಾಡಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.